ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 51ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 51ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿಯೋಣ. ವಿಷ್ಣು ಸಹಸ್ರನಾಮದ 51ನೇ ಶ್ಲೋಕವು ಹೀಗಿದೆ. ಧರ್ಮ ಗುಬ್ಧರ್ಮ ಕೃದ್ಧರ್ಮೀ ಸದಾ ಸತ್ ಅಕ್ಷರಮಕ್ಷರಂ ಅವಿಜ್ಞಾತ ಸಹಸ್ರಾಂಶುಃ ವಿಧಾತಾ ಕೃತಲಕ್ಷಣಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 11 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಧರ್ಮಗುಪೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವಾಗಲೂ ಧರ್ಮವನ್ನು ರಕ್ಷಿಸುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಧರ್ಮಕೃತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಧರ್ಮಕ್ಕಿಂತ ಹೆಚ್ಚಿನವನಾಗಿದ್ದರೂ ಧರ್ಮವನ್ನು ಆಚರಿಸುವವನು ಅಥವಾ ಅದರ ವಿಷಯದಲ್ಲಿ ಸಂಪ್ರದಾಯಗಳನ್ನು ಉಳಿಸಿಕೊಳ್ಳಲು ಧರ್ಮವನ್ನು ಆಚರಿಸುವವನು. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಧರ್ಮಿಣೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಧರ್ಮವನ್ನು ಯಾವಾಗಲೂ ಬೆಂಬಲಿಸುವವನು ಅಥವಾ ಧರ್ಮವನ್ನು ಎತ್ತಿ ಹಿಡಿಯುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಸತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಪರಮ ಶಾಶ್ವತ ಸತ್ಯನಾಗಿದ್ದಾನೆ ಅಥವಾ ಪರಬ್ರಹ್ಮ ಸ್ವರೂಪನದವನು. ಅವನ ಸ್ವಭಾವವು ಯಾವಾಗಲೂ ಸತ್ಯವಾಗಿರುತ್ತದೆ. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ಅಸತೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಭ್ರಮೆಯಿಂದ ಮರೆಮಾಡಲ್ಪಟ್ಟ ಪರಮ ಸತ್ಯನಾಗಿದ್ದಾನೆ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ಕ್ಷರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾರು ಮನಸ್ಸು, ದೇಹ ಮತ್ತು ಇಂದ್ರಿಯಗಳಾಗಿ ತಮ್ಮನ್ನು ತಾವು ಮೋಸಗೊಳಿಸಿಕೊಳ್ಳುವರೋ ಅವರಿಗೆ ಧರ್ಮ ಮಾರ್ಗವನ್ನು ತೋರಿಸುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಅಕ್ಷರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮನಸ್ಸು, ದೇಹ ಮತ್ತು ಇಂದ್ರಿಯಗಳನ್ನು ಮೀರಿದವನು ಅಥವಾ ತನ್ನ ಹೃದಯದಲ್ಲಿ ಶಾಶ್ವತ ಸಾಕ್ಷಿಯಾಗಿ ವಾಸಿಸುವವನು. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಅವಿಜ್ಞಾತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲವನ್ನೂ ತಿಳಿದಿದ್ದಾನೆ ಅಥವಾ ಅವನಲ್ಲಿ ಎಲ್ಲ ಗುಣಗಳಿವೆ. ಒಂಬತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ಸಹಸ್ರಾಂಶವೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು 1000 ಕಿರಣಗಳನ್ನು ಹೊಂದಿರುವವನು ಅಥವಾ ಸೂರ್ಯನಂತಹ ಹಲವಾರು ಕಿರಣಗಳನ್ನು ಹೊಂದಿರುವವನು. ಹತ್ತನೇ ವಿಷ್ಣು ನಾಮವು ಹೀಗಿದೆ. ಓಂ ವಿಧಾತ್ರಿ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಆದಿಶೇಷನಂತೆ ಎಲ್ಲಾ ಲೋಕಗಳನ್ನು ಹೊತ್ತುವನು ಅಥವಾ ಇಡೀ ವಿಶ್ವವನ್ನು ಹೊತ್ತ ಅನಂತನಂತಹ ಎಲ್ಲಾ ದೇವತೆಗಳ ವಿಶಿಷ್ಟ ಆಧಾರವಾಗಿರುವವನು. 11ನೇ ವಿಷ್ಣು ನಾಮವು ಹೀಗಿದೆ. ಓಂ ಕೃತಲಕ್ಷಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲ ಅಂಶಗಳ ಗುಣಲಕ್ಷಣಗಳ ವಿಜ್ಞಾನವನ್ನು ಮಾಡಿದವನು ಅಥವಾ ಶುದ್ಧ ಪ್ರಜ್ಞೆಯ ಸ್ವಭಾವದವನು. ಈ ಶ್ಲೋಕವು ನಮಗೆ ಯಾವಾಗಲೂ ಧಾರ್ಮಿಕ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡುತ್ತದೆ. ಈ ಶ್ಲೋಕವು ಆಳವಾದ ನೈತಿಕ ಸಮಗ್ರತೆಯ ಪ್ರಜ್ಞೆಯನ್ನು ತುಂಬುತ್ತದೆ ಮತ್ತು ಸತ್ಯದಲ್ಲಿ ನೆಲೆಗೊಂಡ ಜೀವನವನ್ನು ನಡೆಸಲು ನಮಗೆ ಮಾರ್ಗದರ್ಶನ ನೀಡುತ್ತದೆ. ನಮ್ಮ ವೈಯಕ್ತಿಕ ಧರ್ಮವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಇದು ನಮ್ಮ ಕರ್ಮದ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಈ ಶ್ಲೋಕವನ್ನು ಪಠಿಸುವುದರಿಂದ ನಮ್ಮ ಇಂದಿನ ಜನ್ಮದ ಪಾಪಗಳು ಶುದ್ಧವಾಗುತ್ತವೆ. ಇದು ಜ್ಯೋತಿಷ್ಯದಲ್ಲಿನ ದುಷ್ಪರಿಣಾಮಗಳನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ನಕಾರಾತ್ಮಕ ಕರ್ಮವನ್ನು ಸ್ಥಿರವಾಗಿ ಕಡಿಮೆ ಮಾಡುತ್ತದೆ. ಈ ಶ್ಲೋಕವು ನಮ್ಮ ಲೌಕಿಕ ಮತ್ತು ಆಧ್ಯಾತ್ಮಿಕ ಜವಾಬ್ದಾರಿಗಳನ್ನು ಪೂರೈಸುವಲ್ಲಿ ದೈವಿಕ ಸಹಾಯವನ್ನು ಮಾಡುತ್ತದೆ. ಈ ಶ್ಲೋಕದ ನಿಯಮಿತ ಪಠಣವು ನಮ್ಮ ಮನಸ್ಸನ್ನು ಶಮನಗೊಳಿಸುತ್ತದೆ, ನಮ್ಮ ಉಪಪ್ರಜ್ಞೆ ಭಯಗಳನ್ನು ನಿವಾರಿಸುತ್ತದೆ ಮತ್ತು ನಮ್ಮ ಆತಂಕವನ್ನು ಆತ್ಮವಿಶ್ವಾಸ ಮತ್ತು ಆಂತರಿಕ ಶಾಂತಿಯಿಂದ ಬದಲಾಯಿಸುತ್ತದೆ. ಹಸ್ತ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 51ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮದ 52ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.